ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನ ಜಿಲ್ಲೆಯಿಂದ ಓಡಿಸ್ತಾರಂತೆ. ದೇವೇಗೌಡರ ಕುಟುಂಬವನ್ನ ಕಾಂಗ್ರೆಸ್ನವರು ಜಿಲ್ಲೆಯಿಂದ ಓಡಿಸ್ತಾರಂತೆ. ಕೊನೆಗೆ ಹಾಸನ್ ಜಿಲ್ಲೆನಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂತ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು, ಅಲ್ಲ ರೀ, ನಿಮಗೆ ಹಾಸನ್ ಜಿಲ್ಲೆ ಬಗ್ಗೆ ಅಷ್ಟೆಲ್ಲಾ ಚಿಂತೆ ಅಷ್ಟೆಲ್ಲಾ ಕಾಳಜಿ ಇದ್ರೆ ಹಾಸನ್ ಜಿಲ್ಲೆ ಅವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳನ್ನ ಯಾರಪ್ಪ ಮಾಡಿದಿರಿ? ಬೆಂಗಳೂರು ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ್ ಸ್ವಾಭಿಮಾನ ಎಲ್ಲಿಗೆ ಎತ್ಕೊಂಡೋಗಿ ಇಡ್ತಾ ಇದೀರಪ್ಪ ನೀವು? ಹಾಸನ್ ಅಲ್ಲಿ ಯಾರು ಇಲ್ವೇ? ಆ ಪುಣ್ಯಾತ್ಮ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದ್ ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ದೇವೇಗೌಡರು, ಕುಮಾರಣ್ಣ ಅವರು, ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂತ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಗಟ್ಟಿಯಾಗಿ ನಂಬಿದ್ದೇವೆ.